ಪ್ರೈಸ್ ದ ಲಾರ್ಡ್. ಸುಜ್ಞಾನ ಗ್ರಂಥ ಅಧ್ಯಾಯ 7:7 ದೇವರ ವಾಕ್ಯ ಹೇಳ್ತದೆ, ಆದುದರಿಂದ ನಾನು ಪ್ರಾರ್ಥನೆ ಮಾಡಿದೆ, ಕೊಡಲಾಯಿತು ನನಗೆ ತಿಳುವಳಿಕೆ. ನಾನು ಮೊರೆಯಿಟ್ಟೆ ದೇವರಿಗೆ, ಸುಜ್ಞಾನವೆಂಬ ಚೈತನ್ಯ ಬಂದಳು ನನ್ನ ಬಳಿಗೆ ಎಂಬುದಾಗಿ. ಪ್ರಿಯರೇ, ನಮಗೆ ಜ್ಞಾನ ಬೇಕಾ, ತಿಳುವಳಿಕೆ ಬೇಕಾ, ವಿವೇಕ ಬೇಕಾ? ನಾವು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ದೀನ ಹೃದಯದ ಪ್ರಾರ್ಥನೆಯನ್ನ ನೋಡಿ ನಮ್ಮ ಮೊರೆಗೆ ಕಿವಿಗೊಟ್ಟು ನಾವು ಈ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಬೇಕಾದಂತ ತಿಳುವಳಿಕೆಯನ್ನ, ಬೇಕಾದಂತ ಜ್ಞಾನವನ್ನ, ವಿವೇಕವನ್ನ ದೇವರು ದಯಪಾಲಿಸುವವರಾಗಿದ್ದಾರೆ. ನಾವು ಈ ಲೋಕದ ಜ್ಞಾನದೊಂದಿಗೆ ಜೀವಿಸುವಾಗ ಅನೇಕ ಸಮಸ್ಯೆಗಳಲ್ಲಿ ನಾವು ಸಿಲುಕಿಕೊಳ್ತೀವಿ. ಆದರೆ ಪ್ರಾರ್ಥನೆ ಮಾಡಿ ದೈವಿಕ ಜ್ಞಾನವನ್ನ ಪಡೆದು ನಾವು ಜೀವಿಸುವಾಗ ನಾವು ಪ್ರತಿಯೊಂದು ಕಾರ್ಯಗಳಲ್ಲಿ ಹೇಗೆ ಅದರಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು, ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸಬೇಕು, ಯಾವ ರೀತಿಯಾಗಿ ನನ್ನ ಆತ್ಮವನ್ನ ನಾನು ಬಲಪಡಿಸಿಕೊಳ್ಳಬೇಕು ಎಂಬ ಆ ಒಂದು ಜ್ಞಾನವನ್ನ, ತಿಳುವಳಿಕೆಯನ್ನ, ವಿವೇಕವನ್ನ ದೇವರು ಅನುಗ್ರಹಿಸುವಂತ ದೇವರಾಗಿದ್ದಾರೆ. ಅದಕ್ಕಾಗಿ ಯಾಕೋಬನ ಗ್ರಂಥದಲ್ಲಿ ದೇವರು 1:5 ನುಡಿಯುತ್ತಾರೆ, ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅಂಥವನು ನನ್ನಲ್ಲಿ ಪ್ರಾರ್ಥಿಸಲಿ ಎಂಬುದಾಗಿ. ಆದ್ದರಿಂದ ನಾವು ಪ್ರತಿದಿನ ಪ್ರಾರ್ಥಿಸೋಣ. ನಮಗೆ ಒಳ್ಳೆ ಜ್ಞಾನ ಬೇಕು, ತಿಳುವಳಿಕೆ ಬೇಕು. ನಮ್ಮ ಕುಟುಂಬಗಳನ್ನು ನಡೆಸಲಿಕ್ಕೆ, ಪ್ರಾರ್ಥನಾ ಜೀವನವನ್ನು ನಡೆಸಲಿಕ್ಕೆ, ನಾವು ಪ್ರತಿಯೊಂದು ಕಾರ್ಯವನ್ನ ಮಾಡಲಿಕ್ಕೆ ನಮಗೆ ತಿಳುವಳಿಕೆ ಬಹಳ ಮುಖ್ಯ. ಆ ತಿಳುವಳಿಕೆ ಯಾವುದೋ ಮನುಷ್ಯರಿಂದ ಪಡೆದುಕೊಂಡ್ರೆ ನಾವು ಸೋತು ಹೋಗ್ತೀವಿ. ಆದ್ರೆ ಆ ತಿಳುವಳಿಕೆಯನ್ನ ನಾವು ಪ್ರಾರ್ಥನೆಯ ಮುಖಾಂತರ ದೇವರಿಂದ, ಪವಿತ್ರಾತ್ಮರಿಂದ ಪಡೆದುಕೊಳ್ಳುವಾಗ ಪವಿತ್ರಾತ್ಮರು ನಮಗೆ ಮಾರ್ಗದರ್ಶಿಯಾಗಿದ್ದಾರೆ. ಅವರು ನಮ್ಮ ನಿತ್ಯ ಸಹಾಯಕರಾಗಿದ್ದಾರೆ. ಅವರು ನಮ್ಮನ್ನ ಪ್ರತಿದಿನ ಕೈ ಹಿಡಿದು ಮುನ್ನಡೆಸುವಂತ ದೇವರಾಗಿದ್ದಾರೆ. ನಮಗೆ ಸತ್ಯತೆಗಳನ್ನ ಅರಿವು ಮೂಡಿಸುವವರಾಗಿದ್ದಾರೆ. ಆದ್ದರಿಂದ ಪ್ರಾರ್ಥನೆಯ ಮುಖಾಂತರ ನಾವು ಆ ವಿವೇಕವನ್ನ, ಆ ತಿಳುವಳಿಕೆಯನ್ನ, ಆ ಜ್ಞಾನವನ್ನ ಪಡೆದುಕೊಳ್ಳುವಂತೆ ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥಿಸುವ ಮಕ್ಕಳಾಗೋಣ. ಪ್ರತಿದಿನ ನಮ್ಮ ಜೀವಿತಗಳನ್ನ, ನಮ್ಮ ಕುಟುಂಬಗಳನ್ನ, ನಮಗೆ ಗೊತ್ತಿರುವಂತ ಒಬ್ಬರನ್ನ, ನಮ್ಮ ದೇಶವನ್ನ, ರಾಜ್ಯವನ್ನ, ನಮ್ಮನ್ನ ಆಳ್ವಿಕೆ ಮಾಡುತ್ತಿರುವಂತ ಎಲ್ಲ ಮಂತ್ರಿಗಳು, ಅಧಿಕಾರಿಗಳು, ಅರಸರುಗಳು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಯಾರೆಲ್ಲ ಇದ್ದಾರೆ, ನಮ್ಮನ್ನ ಸಾಮಾನ್ಯ ಜನರನ್ನ ಆಳ್ವಿಕೆ ಮಾಡ್ತಾ ಇರುವಂತ, ದೇಶವನ್ನ ಆಳ್ವಿಕೆ ಮಾಡ್ತಾ ಇರುವಂತ ಒಬ್ಬೊಬ್ಬರ ತಿಳುವಳಿಕೆಯಿಂದ, ಸ್ವರ್ಗೀಯ ತಿಳುವಳಿಕೆಯಿಂದ, ಪ್ರಭುವಿನ ಜ್ಞಾನದಿಂದ, ಆತ್ಮರ ಅಭಿಷೇಕದಿಂದ ತುಂಬಿಕೊಂಡು ಉತ್ತಮವಾದಂತ ಸೇವೆಗಳನ್ನ ಮಾಡಲು ಬೇಕಾದ ಅನುಗ್ರಹ, ಅಭಿಷೇಕವನ್ನ ದೇವರು ದಯಪಾಲಿಸಲಿ. ಹಾಗೆ ನಮ್ಮ ಪ್ರತಿಯೊಂದು ಸೇವೆಯಲ್ಲಿ ನಮಗೆ ಬೇಕಾದಂತ ಪವಿತ್ರಾತ್ಮರ ವರದಾನಗಳು, ಪವಿತ್ರಾತ್ಮರ ಫಲಗಳು, ಆ ಒಂದು ಕೃಪೆಯಿಂದ ನಾವು ತುಂಬಲ್ಪಡುವಂತೆ, ದೇವ ಮಕ್ಕಳು ತುಂಬಲ್ಪಡುವಂತೆ ಪ್ರತಿದಿನ ದೇವ ಮಕ್ಕಳಿಗಾಗಿಯೂ ನಾವು ಭಿನ್ನಯಿಸುತ್ತಾ, ಪ್ರಾರ್ಥಿಸುತ್ತಾ, ದೇವರೇ ಒಬ್ಬೊಬ್ಬರನ್ನ ಮುಟ್ಟಿ ಸ್ಪರ್ಶಿಸಿರಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರೇ ನಿನ್ನ ತಿಳುವಳಿಕೆಯನ್ನ, ಜ್ಞಾನವನ್ನ, ವಿವೇಕವನ್ನ ನಮಗೆ ದಯಪಾಲಿಸಿ ನಾವು ಪ್ರಾರ್ಥಿಸುವ ಮಕ್ಕಳಾಗಿ, ನಿನ್ನ ಮಕ್ಕಳಾಗಿ, ಒಳ್ಳೆಯ ಮಕ್ಕಳಾಗಿ, ನೀತಿವಂತ ಮಕ್ಕಳಾಗಿ, ಪರಿಶುದ್ಧ ಮಕ್ಕಳಾಗಿ ಜೀವಿಸಿ ನಿಮ್ಮನ್ನ ಮಹಿಮೆ ಪಡಿಸುತ್ತಾ ನಿಮಗೆ ಸಾಕ್ಷಿಯಾದ ಜೀವನವನ್ನು ನಡೆಸುವಂತೆ ನಮಗೆ ಬೇಕಾದ ಅನುಗ್ರಹ, ಅಭಿಷೇಕವನ್ನ ಕರುಣಿಸಿರಿ ಎಂದು ಪ್ರಾರ್ಥಿಸುತ್ತಾ ನಾವು ಜೀವಿಸೋಣ. ಪ್ರೈಸ್ ದ ಲಾರ್ಡ್.